ಈ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗೋ ತನಕ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಮೀಟಿಂಗು ಮೇಲೆ ಮೇಲೆ ಆಗೋದು ನಿಲ್ಲೋ ಲಕ್ಷಣಗಳಂತೂ ಇಲ್ಲ. ಈ ಹಿಂದೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರ ಆಪ್ತರ ಜೊತೆ ಡಿನ್ನರ್ ನೆಪದಲ್ಲಿ ಸಭೆ ಆಯಿತು. ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಈಗ ಅದ್ರ ಬೆನ್ನಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಆಪ್ತರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಸಿದ್ದು ಮತ್ತು ಡಿಕೆ ಗ್ಯಾಂಗ್ ಇಂದ ದಿನಕ್ಕೊಂದೊಂದು ರೀತಿಯ ಆಟ ಆಗ್ತಾ ಇದೆ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಬ್ರೇಕ್ ಯಾವಾಗ ಅನ್ನೋದೇ ಪ್ರಶ್ನೆ. ಬ್ರೇಕ್ ಬೀಳೋ ತನಕ ನಾನು ಆಗ್ಲೇ ಹೇಳ್ದಂಗೆ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ಹಿಂಗ ಆಗ್ತಾನೆ ಇರುತ್ತೆ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣದಿಂದ ದಿನಕ್ಕೊಂದೊಂದು ರೀತಿಯ ಮೀಟಿಂಗ್ ಡಿನ್ನರ್ ನೆಪದಲ್ಲಿ ದಿನಕ್ಕೊಂದು ಡಿನ್ನರ್ ಮೀಟಿಂಗ್ ದಿನಕ್ಕೊಂದೊಂದು ರೀತಿಯ ಗೇಮ್ ಪ್ಲಾನ್ಗಳು ರೂಪುಗೊಳ್ತಾ ಇದೆ. ರಾತ್ರಿ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ನಲ್ಲಿ ಆಗಿದ್ದಾದ್ರೂ ಏನ್ ಚರ್ಚೆ ಮಾಡಿದ್ದಾರೆ, ಈ ಮೀಟಿಂಗ್ ನ ಉದ್ದೇಶ ಏನು, ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ತಪ್ಪಿಸೋ ಸಲುವಾಗಿ ಮಾಸ್ಟರ್ ಪ್ಲಾನ್ಗಳು ಈ ಸಭೆಯ ಮೂಲಕ ಆಗೋಯ್ತಾ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯ ಗ್ಯಾಂಗ್ ಮಾಡ್ತಾ ಇರುವ ಆ ಹೊಸ ಪ್ಲಾನ್ ಆದ್ರೂ ಏನು, ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಹೇಗನ್ನೋದ್ರ ಬಗ್ಗೆನೇ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಯ್ತಾ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಮೀಟಿಂಗ್ ನ ಇನ್ಸೈಡ್ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಳೆದ ವಾರ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಬಳಿಕ ಸಿಎಂ ಟೀಮ್ ಕೂಡ ಕಂಪ್ಲೀಟ್ ಆಕ್ಟಿವ್ ಆಗಿದೆ. ಬೆಳಗಾವಿ ಖಾಸಗಿ ಹೋಟೆಲ್ ನಲ್ಲಿ ಸೇರಿದ್ದಂತಹ ಸಿಎಂ ಆಪ್ತ ಬಳಗದಲ್ಲಿದ್ದಂತಹ ಶಾಸಕರು ಸಚಿವರು ಒಗ್ಗಟ್ಟಾಗಿದ್ರು. ಕೆಲ ಶಾಸಕರಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಈ ಟೀಮ್ ಅಲ್ಲಿ ಇದ್ದವರು ಈಗ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಂಗಾಗಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಂಗೆ ಕಾಣಿಸುತ್ತೆ. ಟಿ ರಘುಮೂರ್ತಿ, ಕಂಪ್ಲಿ ಗಣೇಶ್, ರಾಘವೇಂದ್ರ ಇಟ್ನಾಳ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. 20ಕ್ಕೂ ಹೆಚ್ಚು ಶಾಸಕರು ಸಚಿವರು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಶಾಸಕರು ಸಚಿವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗಲೇಬಾರದು, ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರಂತೆ. ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು. ಇಫ್ ಸಪೋಸ್ ಅವರೇನಾದ್ರೂ ಸಿಎಂ ಆದ್ರೆ ನಮ್ಮಗಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಸಭೆಯಲ್ಲಿ. ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಬಾರದು ಅನ್ನೋ ರೀತಿಯಲ್ಲೇ ಚರ್ಚೆಗಳಾಗಿದೆ ಅಂತ ಈ ಸಭೆಯಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜೇಶ್, ಚಳಿಗಾಲದ ಅಧಿವೇಶನ ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಥವಾ ಈ ವಿಚಾರಗಳು ಮುನ್ನೆಲೆಗೆ ಬರೋದಕ್ಕೂ ಮುನ್ನಾನೆ ಈ ಡಿನ್ನರ್ ನೆಪದಲ್ಲಿ ಸಭೆಗಳಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತ ಚರ್ಚೆಗಳೇ ಬಲು ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತ ಈ ಸಭೆಯ ಉದ್ದೇಶ ಏನು, ಏನೆಲ್ಲ ಚರ್ಚೆ ಆಯ್ತು, ಇನ್ಸೈಡ್ ಮಾಹಿತಿನ ಕೊಡೋದಾದ್ರೆ. ಎಸ್ ಶ್ರುತಿ, ಏನಂತಂದ್ರೆ ನಿನ್ನೆ ರಾತ್ರಿ ಡಿನ್ನರ್ ಪಾಲಿಟಿಕ್ಸ್ ನಡೀತೈತೆ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಏನು ಕಳೆದ 4-5 ದಿನಗಳ ಹಿಂದೆ ಡಿಸಿಎಂ ಹೊರಗಡೆ ಏನೋ ರೆಸಾರ್ಟ್ ನಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನ ಆಯೋಜಿಸಿದ್ರು. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಕೂಡ ಭಾಗಿಯಾಗಿದ್ರು. ಅದೇ ಅಲ್ಲಿ ಶಾಸಕರು ಕೆಲವು ಏನು 2-3 ಜನ ಶಾಸಕರು ಕೂಡ ನಿನ್ನೆ ಇದೇ ಸತೀಶ್ ಜಾರಕಿಹೊಳಿ ಅವರ ಗುಂಪಿನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಏನು ಒಳಗಡೆ ಸಾಕಷ್ಟು ಚರ್ಚೆಯೂ ಕೂಡ ನಡೆದಿರ್ತಕ್ಕಂಥದ್ದು. ಏನಂತಂದ್ರೆ ಮುಖ್ಯವಾಗಿ ಏನು ಕೆ ಎನ್ ರಾಜನ್ ಅವರು ಡಿಸಿಎಂ ವಿರುದ್ಧ ಸಾಕಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ಈಗಾಗಲೇ ಅವರ ಆಪ್ತ ಬಳಗದಲ್ಲಿ ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹೊರಗಡೆ ಅಂದ್ರೆ ಡಿ ಕೆ ಶಿವಕುಮಾರ್ನ ಸಿಎಂ ಅಂತ ಬಿಂಬಿಸ್ಲಿಕ್ಕೆ ಶಾಸಕರು ಹೊಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ನಮ್ಮ ಭದ್ರತೆ ಏನು, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ಇಳಿದ್ರೆ ನಮ್ಮ ಭದ್ರತೆ ಏನು, ಹೀಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಸಬಾರ್ದು. ಈ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ಗೆ ಒತ್ತಡವನ್ನು ವೇಳೆ ಏನು ಸಿಎಂ ಬದಲಾವಣೆ ಆಗುದೇ ಆದ್ರೆ ಅದು ಏನಂದ್ರೆ ದಲಿತರಿಗೆ ಸಿಎಂ ಅವಕಾಶ ಮಾಡಿಕೊಡಬಹುದು ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಇದಕ್ಕೆ ಸಾಕಷ್ಟು ಏನು ಶಾಸಕರು ಕೂಡ ಧ್ವನಿಗೂಡಿಸತಕ್ಕಂಥದ್ದು. ಒಂದು ಏನು ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಕಂಟಿನ್ಯೂ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಒಕ್ಕರಲವಾಗಿ ಒಮ್ಮತವನ್ನು ಕೂಡ ಸೂಚಿಸಿದ್ದಾರೆ. ಅದೇ ಏನು ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿದ್ದಾರೆ. ಅವರನ್ನ ನಾವು ಕೆಳಗಿಳಿಸಿದ್ರೆ ಸಾಕಷ್ಟು ಅಹಿಂದ ಮತಗಳು ಕೂಡ
ಮುಂದಿನ ದಿನದಲ್ಲಿ ಸಾಕಷ್ಟು ಕಳೆದುಕೊಳ್ತೇವೆ. ಹಾಗಾಗಿ ಅವರನ್ನ ಕಂಟಿನ್ಯೂಟಿ ಮಾಡ್ಬೇಕು. ಹೀಗಾಗಿ ನಾವು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅವರನ್ನ ಬೆಂಬಲಿಸೋಣ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ಸಭೆಯ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ನಮ್ಗಳ ಪರಿಸ್ಥಿತಿ ಏನು ಮುಂದೆ, ಹಂಗಾಗಿ ನಮ್ಮ ಅಸ್ತಿತ್ವದ ಬಗ್ಗೆ ಕೂಡ ಅಲ್ಲಿ ಚರ್ಚೆಗಳಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತ ಉದ್ದೇಶನೇ ಅದು ಈ ಸಭೆದು. ಹಂಗಾಗಿ ಕಾದ್ ನೋಡ್ಬೇಕು ಯಾವ ರೀತಿ ಶಕ್ತಿ ಪ್ರದರ್ಶನ ಆಗುತ್ತೆ ಈ ನಾಯಕರಿಂದ ಅಂತ.